ಸರ್ ಹೆಂಗಿತ್ತು ಸರ್ ಮ್ಯಾಚ್? ಹೆಂಗಿತ್ತು ಅಂದ್ರೆ ಆರ್ಸಿಬಿ CSK ಹುಚ್ಚ ನಾಯಿ ಹೊಡೆದಿವಿ. ಈ ಹುಚ್ಚ ನಾಯಿ ಹೊಡೆದಿವಿ. ಹೇಳ್ಬೇಕದ್ನ ನಿಮ್ ಬಾಯಿ ನಗಬೋದೆ. ಇನ್ ಕೇಳ್ಬೇಕೆ ನಮ್ಮ ಹತ್ರ? ಬರ್ನಲ್ಲಿ ಜೋಬಲ್ ಐತೆ ತೆಗಿಯಕ್ ಆಗಲ್ಲ. ಹಿಂಗ್ ಹೊಡಿಬೇಕು ಈಗ ನಾವು. ಹೆಂಗ್ ಹೊಡಿತೀವಿ ಹಿಂಗ್ ಹೊಡ್ಬೇಕು ಅಷ್ಟೇ. ಸರ್ ಇವತ್ತು ಆಕ್ಚುಲಿ ಶೆಪರ್ಡ್ ಅವ್ರು ಆಡ್ಬೇಕಿತ್ತು. ಶೆಪರ್ಡ್ ಅವ್ರ ಸ್ಥಾನ ಮೊದಲೇ ಶೆಪರ್ಡ್ ಅವ್ರ ಬರ್ಗಿಂತ ಮುಂಚೆನೆ ಟೀಮ್ ವಿರಾಟ್ ಕೊಹ್ಲಿ 2 ಓವರ್ ಔಟ್ ಆದ್ರು. ನಮ್ ಟೀಮ್ ಡೇವಿಡ್ ಇಲ್ವಾ? ಏನ್ ಬೇಕು ನಿಮ್ಗೆ? ವಿರಾಟ್ ಕೊಹ್ಲಿ ಇಂಜೂರ್ ಅಂತೆ. ಎಲ್ಲ ಭಯ ಬಿದ್ದೋಗ್ಬಿಟ್ಟವನವನು ವಿರಾಟ್ ಕೊಹ್ಲಿ ನೋಡಿ. ಮನೇಲಿ ಮನ್ಗವ್ನೆ ಮನ್ಬಿಟ್ಟವನವನು. ಸರ್ ಇವಾಗ CSK ದವರು ಪ್ರತಿಯೊಂದ್ಸಲ ಸೋತಾಗ ಏನಾದ್ರು ಒಂದು ರೀಸನ್ ಹೇಳ್ತಿರ್ತಾರೆ. ಇವತ್ತೇನ್ ರೀಸನ್ ಹೇಳ್ಬೋದು CSK ದವರು? ಇನ್ನೊಂದ್ಸರಿ ಕೇಳಿ. CSK ದವರು ಏನಾದ್ರು ಒಂದು ರೀಸನ್ ಹೇಳ್ತಾ ಇರ್ತಾರೆ ಸೋತಾಗ. ಇವತ್ತೇನ್ ರೀಸನ್ ಹೇಳ್ಬೋದು? ಹಿಂಗ ಅಂತಾರೆ. ನಾವೇನಂತೀವಿ? ಹಿಂಗಂತೀವಿ. ಧೋನಿ ಓಕೆ ಓಕೆ ಸರ್ ಲಾಸ್ಟ್ ಒಂದ್ ಏನಾದ್ರು ಇವತ್ತು CSK ಫ್ಯಾನ್ಸ್ ಇಲ್ಲಿ ಬಂದಿರೋರಿಗೆ ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀರಾ? ಅಲ್ಲಿ ಊಟದ ವ್ಯವಸ್ಥೆ ಇದೆ. ಊಟ ಮಾಡ್ಕೊಂಡು ಮನೆಗೆ ಹೋಗ್ಬಿಡಿ. ಚೆನ್ನೈ ಎಕ್ಸ್ಪ್ರೆಸ್ ಲಾಲಿಪಾಪ್ ಕೊಡಿ ಕಳಿಸ್ತಾ ಇರಿ. ಹೋಗ್ತಾ ಇರಿ ಚೆನ್ನೈಗೆ. ಹೋಗ್ತಾ ಇರಿ ಬ್ರೋ. ಅಲ್ಲೇ ಊಟದ ವ್ಯವಸ್ಥೆ ಮಾಡಿವೆ. ಊಟ ಮಾಡ್ಲಿ ನೆಮ್ಮದಿ ಮನೆಗೆ ಹೋಗ್ಲಿ. ಸರಿನಾ? ನಮ್ದು ಬೆಂಗಳೂರು ಕ್ಲೀನ್ ಆಗಿ ಇಟ್ಬಿಟ್ಟು ಇಲ್ಲಾಂದ್ರೆ ಒಂದಷ್ಟು ಸೀರೆ ತರಿಸ್ಕೊಟ್ಬಿಡ್ತೀವಿ. ಆಧಾರಗಳು ತಗೊಬಂದು ಇಟ್ಕೊಬಿಡಿ. ಇಟ್ಕೊಬಿಟ್ಟು ಡ್ಯಾನ್ಸ್ ಮಾಡಿ. ಓಕೆ ಸರ್ ಸರ್ ಇವಾಗ ಶೆಪರ್ಡ್ ಅವ್ರು ಬರೋಕ್ಕಿಂತ ಮುಂಚೆನೆ ಟಿಮ್ ಡೇವಿಡ್ ಅವರು ಜಡ್ಜ್ ಆಗ್ಬಿಟ್ರು. ಏನಾದ್ರು ಅಕಸ್ಮಾತ್ ಶೆಪರ್ಡ್ ಅವ್ರು ಬಂದು ಅವರು ಆಡಿದ್ರೆ ಏನ್ ಬೇಡ ಸರ್ ಹೊಡಿಬೇಡಿ. ಹಿಂಗೆ ಕಾಲ್ ಇಟ್ಕೊಬಿಟ್ಟಿದ್ರು. ಬೇಡ ಸರ್ ನಮ್ಗೆ ಹೊಡಿಬೇಡಿ ಸರ್. ಅಷ್ಟೇ ಶಪಟ್ ಬಿಟ್ಬಿಟ್ಟ. ನಮ್ದು ಟೀಮ್ ಡೇವಿಡ್ ಬಂದು ಹೊಡೆದ್ಬಿಟ್ಟ ಅಷ್ಟೇ. ಎಲ್ಲ ಶಾಕ್ ಆಗಿ ಹೋಗ್ಬಿಟ್ಬಿಟ್ಟು ಭಯ ಪಡ್ತಾರೆ. ಈ ಒಳಗಡೆಯಿಂದ ಮ್ಯಾಚ್ ನೋಡ್ಬೇಕಾದ್ರೆ ವಿರಾಟ್ ಕೊಹ್ಲಿ ಅವರು 28ಕ್ಕೆ ಔಟ್ ಆದಾಗ ಏನಾದ್ರು ಒಂದು ಭಯ ಅಂತ ಅಲ್ಲಿ ಹೋಗ್ತಾ ಇದಾರಲ್ಲ ಊಟದ ವ್ಯವಸ್ಥೆ ಇದೆ. ಊಟ ಮಾಡ್ಕೊ ಹೋಗಿ ಕೇಳಿ ಅವ್ರಿಗೆ. ಊಟದ ವ್ಯವಸ್ಥೆ ಇದೆ. ಊಟ ಮಾಡ್ಕೊ ಮನೆಗೆ ಹೋಗು.